ಕಾಂಗ್ರೆಸ್ ಹೋರಾಟಕ್ಕೆ ಇನ್ನು 2 ತಿಂಗಳಲ್ಲಿ ಜನ ಉತ್ತರ ಕೊಡ್ತಾರೆ ಎಂದಿದ್ಯಾರು? ಬಿಜೆಪಿ ಬಿಡುಗಡೆ ಮಾಡಿರುವಂತ ದಾಖಲೆ ಸುಳ್ಳ? 5 ವರ್ಷದ ಅನುದಾನದ ಲೆಕ್ಕ ತೆರೆದಿಟ್ಟ ಕಾಂಗ್ರೆಸ್ ಕೇಂದ್ರ ಮಲತಾಯಿ ಧೋರಣೆ ಅನುಸರಿಸ್ತಾ ಇದೆ ಅಂತ ಹೇಳಿದ್ಯಾರು? ಇದೆಲ್ಲವನ್ನು ನೋಡೋಣ ಕೆರಳಿದ ಕಾಂಗ್ರೆಸ್ ನ್ಯೂಸ್ ಟಾಪ್ 9 ನಲ್ಲಿ. ಕಾಂಗ್ರೆಸ್ಗೆ ಕೆಟ್ಟ ಹೆಸರು ಬರಲಿ ಅಂತ ಬಿಜೆಪಿಗರು ಬಯಸುತ್ತಿದ್ದಾರೆ ಅಂತ ಸಚಿವ ರಾಮಲಿಂಗಾರೆಡ್ಡಿ ಆರೋಪಿಸಿದ್ದಾರೆ. ಅನಾವೃಷ್ಟಿ ಆದಾಗ ಅವರಪ್ಪನ ಮನೆಯಿಂದ ಹಣ ತಂದು ಹಾಕ್ತಿದ್ರ. 2018ರವರೆಗೂ ನಮ್ಮ ರಾಜ್ಯದ ಸಾಲ 2.40 ಲಕ್ಷ ಕೋಟಿ ಇತ್ತು. ಬೊಮ್ಮಾಯಿ ಬಿಎಸ್ವೈ ಅವಧಿಯಲ್ಲಿ 3 ಲಕ್ಷ ಕೋಟಿ ಸಾಲ ಆಯಿತು. 3 ಲಕ್ಷ ಕೋಟಿ ಸಾಲ ಮಾಡಿ ಹೋಗಿದ್ದು ಬೊಮ್ಮಾಯಿ ಯಡಿಯೂರಪ್ಪ ಅಂತ ದೇವನಹಳ್ಳಿ ಏರ್ಪೋರ್ಟ್ ನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ವಾಗ್ದಾಳಿ ನಡೆಸಿದ್ದಾರೆ. ಇವತ್ತು ಬರಗಾಲ ಬಂದಂಥ ಸಂದರ್ಭದಲ್ಲಿ ಅತಿವೃಷ್ಟಿ ಆದಾಗ ಅನಾವೃಷ್ಟಿ ಆದಾಗ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ಹಣ ಬಿಡುಗಡೆ ಮಾಡಬೇಕೋ ಬೇಡವೋ? ಏನು ಬಿಜೆಪಿಯವರನ್ನು ಅವ್ರ ಅಪ್ಪರ ಮನೆ ತಂದಾಗ್ತಾ ಇದ್ರಂತ. ದೆಹಲಿಯಲ್ಲಿ ಮಾಡುತ್ತಿರುವ ನಮ್ಮ ಹೋರಾಟ ಕರ್ನಾಟಕಕ್ಕಾಗಿಯೇ. ಇನ್ನು 2 ತಿಂಗಳಿನಲ್ಲಿ ಬಿಜೆಪಿ ಸಂಸದರಿಗೆ ಜನ ಉತ್ತರ ಕೊಡ್ತಾರೆ ಅಂತ ದೇವನಹಳ್ಳಿ ಏರ್ಪೋರ್ಟ್ ನಲ್ಲಿ ಶಾಸಕ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಹ್ಯಾರಿಸ್ ಹೇಳಿದ್ದಾರೆ. ಸಂಸದರು ಕೇಳಿದ್ರೆ ನಾವು ಹೋಗುವ ಅವಶ್ಯಕತೆ ಇರಲಿಲ್ಲ. ಕೇಂದ್ರ ಎಷ್ಟು ಕೊಟ್ಟಿದೆ, ಎಷ್ಟು ಬರಬೇಕೆಂದು ಹೇಳಿದ್ದೇವೆ ಅಂತ ಎನ್ಎ ಹ್ಯಾರಿಸ್ ಹೇಳಿದ್ದಾರೆ. ಇನ್ನೇನು ಆಯ್ತಲ್ಲ, ಇನ್ನೊಂದು 2 ತಿಂಗಳಲ್ಲಿ ಜನ ಉತ್ತರ ಕೊಡ್ತಾರೆ ಅವ್ರಿಗೆಲ್ಲಾನು ಸರಿಯಾಗಿ. 5 ವರ್ಷದಲ್ಲಿ ಯಾರು ಏನು ಮಾತಾಡಿದ್ದಾರೆ, ಏನು ಮಾತಾಡಿಲ್ಲ, ಯಾಕೆ ಮಾತಾಡಿಲ್ಲ, ಯಾಕೆ ನಮ್ಮ ದುಡ್ಡು ತರಕ್ಕಾಗಲಿಲ್ಲ ಇವ್ರ ಕೈಯಲ್ಲಿ. ಬಿಜೆಪಿಯವರಿಗೆ ಏನು ಹಕ್ಕಿದೆ ಅಂತ ಪ್ರತಿಭಟನೆ ವಿರೋಧಿಸಿದ್ದಾರೆ ಅಂತ ಶ್ರೀರಂಗಪಟ್ಟಣದಲ್ಲಿ ಸಚಿವ ಚೆಲುವರಾಯಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿಯವರ ಒಪ್ಪಿಗೆ ಪಡೆದು ನಾವು ನಮ್ಮ ಹಕ್ಕನ್ನ ಕೇಳಬೇಕಾ? ಜನರು ಹೇಳಿದ್ದನ್ನ ನಾವು ಕೇಳಬೇಕು. ಬಿಜೆಪಿ ಜೆಡಿಎಸ್ ಹೇಳಿದ್ದಲ್ಲ. ರಾಜ್ಯಕ್ಕೆ ಆರ್ಥಿಕ ಸಹಾಯ ನೀಡ್ತಿಲ್ಲ ಅಂತ ಹೋರಾಟವನ್ನ ಮಾಡ್ತಿದ್ದೇವೆ. ಬಿಜೆಪಿ ಬಿಡುಗಡೆ ಮಾಡಿರುವ ದಾಖಲೆ 100ಕ್ಕೆ 100ರಷ್ಟು ಸುಳ್ಳು. ಶ್ವೇತಪತ್ರ ಹೊರಡಿಸಬೇಕು ಅಂತ ನಮಗೆ ಹೇಳಲು ಅವರ್ಯಾರು ಅಂತ ಚೆಲುವರಾಯಸ್ವಾಮಿ ಕೆಂಡ ಕಾರಿದ್ದಾರೆ. ಅವ್ರಿಗೆ ಏನು ಹಕ್ಕಿದೆ ಅಂತ ವಿರೋಧ ಪಡಿಸೋಕ್ಕೆ ಅವ್ರು ಕೇಳ್ಕೊಂಡು ನಾವು ನಮ್ಮ ಕಾರ್ಯಕ್ರಮ ನಮ್ಮ ಹಕ್ಕು ಕೇಳಬೇಕಾ? ರಾಜ್ಯಕ್ಕೆ ಕೇಂದ್ರ ಸರ್ಕಾರ ನ್ಯಾಯಸಮ್ಮತ ಅನುದಾನ ನೀಡ್ತಿಲ್ಲ ಅಂತ ದೆಹಲಿಯಲ್ಲಿ ಟಿವಿ9ಗೆ ಶಾಸಕ ಲಕ್ಷ್ಮಣ್ ಸವದಿ ಪ್ರತಿಕ್ರಿಯಿಸಿದ್ದಾರೆ. ಸಂಕಷ್ಟ ಸಂದರ್ಭದಲ್ಲಿ ರಾಜ್ಯಕ್ಕೆ ಬರಬೇಕಾಗಿರುವ ಅನುದಾನ ನೀಡಬೇಕು. ಕರ್ನಾಟಕದಿಂದ ಎಷ್ಟು ಜಿಎಸ್ಟಿ ಸಂಗ್ರಹ ಆಗುತ್ತೆ ಎಂಬ ಬಗ್ಗೆ ಚರ್ಚಿಸಲಿ. ರಾಜ್ಯದ ಸಂಸದರಿಗೆ ನಾನು ಪ್ರಶ್ನೆ ಮಾಡ್ತೇನೆ, ನೀವು ಗುಜರಾತ್ನಿಂದ ಗೆದ್ದಿದ್ದೀರಾ ಇಲ್ಲ ಕರ್ನಾಟಕದಿಂದ ಗೆದ್ದಿದ್ದೀರಾ? ರಾಜ್ಯಕ್ಕೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಯಾಕೆ ಪ್ರಶ್ನೆ ಮಾಡ್ತಿಲ್ಲ ಅಂತ ಲಕ್ಷ್ಮಣ್ ಸವದಿ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದಿಂದ ಆಯ್ಕೆಯಾಗಿ ಬಂದಿರಾ ಅಥವಾ ಗುಜರಾತ್ನಿಂದ ಆಯ್ಕೆಯಾಗಿ ಬಂದಿರಾ? ನಾನು ಲೋಕಸಭಾ ಸದಸ್ಯರಿಗೆ ಕೇಳ್ತೀನಿ, ನೀವು ಯಾವ ರಾಜ್ಯದಿಂದ ಆಯ್ಕೆಯಾಗಿ ಬಂದಿದ್ದೀರಿ? ಆ ರಾಜ್ಯದ ಮತದಾರರ ಋಣ ತೀರಿಸಬೇಕಾಗಿರ್ತಕ್ಕಂಥ ನಿಮ್ಮ ಕರ್ತವ್ಯ ತಾನೇ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವ ಕಾರಣ ಕೇಂದ್ರ ಸರ್ಕಾರ ಅನುದಾನ ನೀಡುವಲ್ಲಿ ಮಲತಾಯಿ ಧೋರಣೆ ಅನುಸರಿಸುತ್ತಿದೆ ಅಂತ ಸಚಿವ ನಾಗೇಂದ್ರ ಆರೋಪಿಸಿದ್ದಾರೆ. ಇದರ ಬಗ್ಗೆ ಬೆಳಕು ಚೆಲ್ಲಲು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಕಳೆದ ಬಾರಿ 25 ಜನ ಎಂಪಿಗಳನ್ನ ಗೆಲ್ಲಿಸಿದ್ರು ಯಾರೊಬ್ಬರು ಬರ ಪರಿಹಾರದ ಬಗ್ಗೆ ಕೇಳಲಿಲ್ಲ. ಮೋದಿಯವರ ಬಳಿ ನಮ್ಮ ನಾಯಕರು ಸಿಎಂ ಡಿಸಿಎಂ 2-3 ಬಾರಿ ಕೇಳಿದ್ರು, ಅಪಾಯಿಂಟ್ಮೆಂಟ್ ಸಹ ಕೊಡಲಿಲ್ಲ. ಒಮ್ಮೆ ಭೇಟಿ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು, ಈವರೆಗೂ ಕೊಡ್ಲಿಲ್ಲ ಅಂತ ಆರೋಪಿಸಿದ್ದಾರೆ. ನಮ್ಮ ಮೇಲೆ ಒಂದು ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ. ಅದನ್ನು ಇವತ್ತು ಬೆಳಕು ಚೆಲ್ಲಲಿಕ್ಕೆ, ಇಡೀ ದೇಶದ ಗಮನ ಸೆಳೀಲಿಕ್ಕೆ ನಾವು ಇವತ್ತು ಅಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ನಿಜಕ್ಕೂ ಕಾಂಗ್ರೆಸ್ ಮಾಡ್ತಿರೋ ಅಸಲಿ ಆರೋಪಗಳೇನು? ಯಾವ ರೀತಿ ಕೇಂದ್ರದಿಂದ ಅನ್ಯಾಯವಾಗಿದೆ ಅನ್ನೋದನ್ನ ಕಾಂಗ್ರೆಸ್ ಪಕ್ಷವೇ ಜಾಹೀರಾತಿನ ಮೂಲಕ ತಿಳಿಸಿದೆ. ಅದನ್ನ ಒಂದೊಂದಾಗಿ ನೋಡೋದಾದ್ರೆ, ಕಳೆದ 5 ವರ್ಷದಲ್ಲಿ ರಾಜ್ಯಕ್ಕೆ ಬರಬೇಕಾದ ಅನುದಾನ ಮತ್ತು ರಾಜ್ಯಕ್ಕೆ ಸಿಗಬೇಕಾದ ಸೌಲಭ್ಯಗಳನ್ನ ನೀಡದೆ ಕೇಂದ್ರ ಸರ್ಕಾರ ತಾರತಮ್ಯ ಮಾಡಿದೆ ಅಂತ ಕಾಂಗ್ರೆಸ್ ಆರೋಪಿಸಿದೆ. ತೆರಿಗೆ ಪಾಲಿನಲ್ಲಿ 14ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ 4.72% ತೆರಿಗೆ ಪಾಲು ಸಿಗುತ್ತಿತ್ತು. ಆದರೆ 15ನೇ ಹಣಕಾಸು ಆಯೋಗದಲ್ಲಿ ಇದನ್ನ 3.64% ಇಳಿಸಲಾಗಿದೆ. ಇದರಿಂದ 5 ವರ್ಷದಲ್ಲಿ ರಾಜ್ಯಕ್ಕೆ 62,098 ಕೋಟಿ ನಷ್ಟವಾಗಿದೆ ಅಂತ ಆರೋಪಿಸಿದೆ. ಇನ್ನು 15ನೇ ಹಣಕಾಸು ಆಯೋಗ 5,495 ಕೋಟಿ ವಿಶೇಷ ಅನುದಾನಕ್ಕೆ ಶಿಫಾರಸು ಮಾಡಿತ್ತು. ಆದರೆ ಕೇಂದ್ರ ಸರ್ಕಾರ 1 ರೂಪಾಯಿಯನ್ನು ಕೊಟ್ಟಿಲ್ಲ ಅಂತ ಕೈಪಡೆ ಗಂಭೀರ ಆರೋಪ ಮಾಡಿದೆ.
ಬರ ಪರಿಹಾರ ನೀಡುವಂತೆ ರಾಜ್ಯ ಸರ್ಕಾರ 18,177 ಕೋಟಿ ರೂಪಾಯಿಗೆ ಬೇಡಿಕೆ ಇಟ್ಟಿತ್ತು. ಆದ್ರೆ ಕೇಂದ್ರ ಸರ್ಕಾರ ನಯಾ ಪೈಸೆಯನ್ನು ಕೊಟ್ಟಿಲ್ಲ ಅಂತ ಆರೋಪಿಸಿರೋ ಕೈಪಡೆ ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ಘೋಷಿಸಿದ್ದು ಬಿಟ್ರೆ ಹಣ ಬಿಡುಗಡೆಯಾಗಿಲ್ಲ ಅಂತ ಹೇಳಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಭಾಗಿತ್ವದ ಯೋಜನೆಯಲ್ಲೂ ಅನುದಾನ ಕಡಿತವಾಗಿದೆ ಅಂತ ಕಾಂಗ್ರೆಸ್ ಆರೋಪಿಸಿದೆ. ಒಟ್ಟು 2017-18ರಿಂದ 1,87 ಕೋಟಿ ರೂಪಾಯಿ ನಷ್ಟವಾಗಿದೆ ಅಂತ ಕಾಂಗ್ರೆಸ್ ಆರೋಪಿಸಿದೆ. ಹೀಗೆ ಸಾಲು ಸಾಲು ಆರೋಪಗಳನ್ನ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಮಾಡಿದೆ. ಆದ್ರೆ ಬಿಜೆಪಿ ಇದನ್ನ ತಳ್ಳಿ ಹಾಕಿದ್ದು ತನ್ನದೇ ಲೆಕ್ಕ ಮಂಡಿಸಲು ಮುಂದಾಗಿದೆ.